ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶಶಿಧರ್. ನೀವು ನೋಡ್ತಾ ಇದ್ದೀರಾ ವಿಂಗ್ಸ್ ಆಫ್ ಸೋನ್ಪರಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಶಿವಮೊಗ್ಗ ಜಿಲ್ಲಾ ಸಾಗರ ತಾಲೂಕಿನ ತೆರೂನ್ಕೊಪ್ಪ ಎಂಬ ಗ್ರಾಮಕ್ಕೆ ಬಂದಿದ್ದೇನೆ. ಇವತ್ತು ಈ ತೆರೂನ್ಕೊಪ್ಪ ಗ್ರಾಮದ ಶಕ್ತಿ ದೇವತೆಯಾದಂತಹ ಹಾಗೂ ಗ್ರಾಮ ದೇವತೆಯಾದಂತಹ ಅಕ್ಕ ನಾಗಮ್ಮನವರ ಜಾತ್ರಾ ಉತ್ಸವ ನಡೀತಾ ಇದೆ. ಹೌದು, ಇದು ವರ್ಷಕ್ಕೆ ಒನ್ ಟೈಮ್ ಬರೋ ನಮ್ಮ ಹಿಂದೂ ಹಬ್ಬ ನವರಾತ್ರಿ ಎಂದು ನಡೆಯುವಂಥ ಒಂದು ಜಾತ್ರಾ ಉತ್ಸವ ಆಗಿದೆ. ಈ ಜಾತ್ರೆಗೆ ವರ್ಷದಿಂದ ವರ್ಷಕ್ಕೆ ಸಿಕ್ಕಾಪಟ್ಟೆ ಜನಗಳು ಹರಿದು ಬರ್ತಾರೆ, ದರ್ಶನ ತಗೊಳ್ತಾರೆ ಹಾಗೂ ಜಾತ್ರಾ ಉತ್ಸವನ ಎಂಜಾಯ್ ಮಾಡಿ ರಿಟರ್ನ್ ಮನೆಗೆ ಹೋಗ್ತಾರೆ. ಬನ್ನಿ, ಇಂದು ಕೂಡ ನಾನೇನಪ್ಪ ಅಂದರೆ ಆ ಜಾತ್ರಾ ಉತ್ಸವನ ನಿಮಗಾಗಿ ಕವರ್ ಮಾಡಲಿಕ್ಕಾಗಿ ಇಲ್ಲಿಗೆ ಬಂದಿದ್ದೇನೆ. ನೋಡೋಣ ಗುಡಿ ಕಮಿಟಿಯವರು ಬಂದಂಥ ಭಕ್ತಾದಿಗಳಿಗಾಗಿ ಯಾವ್ಯಾವ ರೀತಿಯ ಅರೇಂಜ್ಮೆಂಟ್ಸ್ಗಳನ್ನು ಮಾಡಿದ್ದಾರೆ, ಹಾಗೆ ಪೊಲೀಸ್ ಇಲಾಖೆಯವರು ತಮ್ಮ ಕರ್ತವ್ಯವನ್ನು ಯಾವ ರೀತಿ ನಿಭಾಯಿಸ್ತಾ ಇದ್ದಾರೆ ಮತ್ತು ನಮ್ಮ ಬಂದಂತಹ ಭಕ್ತಾದಿಗಳು ಜಾತ್ರೆಯಲ್ಲಿ ಯಾವ ರೀತಿಯಾಗಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ. ನೀವು ಈ ವಿಡಿಯೋದಲ್ಲಿ ಕೊನೆವರೆಗೂ ಇದ್ಬಿಟ್ಟು ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಕೊಡಿ. ಬನ್ನಿ ಪ್ರಿಯ ವೀಕ್ಷಕರೇ, ನಾವೀಗ ಅಮ್ಮನವರ ದೇವಸ್ಥಾನಕ್ಕೆ ಕಾಲ್ನಡಿಗೆಯಲ್ಲಿ ಹೋಗೋಣ. ಕಾರಣ ಇಷ್ಟೇ, ನೀವು ನೋಡ್ತಾ ಇರೋ ಹಾಗೆ ಇಲ್ಲಿಯ ಟ್ರಾಫಿಕ್ ಯಾವುದೇ ಬೆಂಗಳೂರಿನ ಏರಿಯಾದ ಟ್ರಾಫಿಕ್ಕು ಕಡಿಮೆ ಏನಿರಲಿಲ್ಲ. ಹಾಗೆ ಈಗಿನ ಸಮಯ ಮಧ್ಯಾಹ್ನ 1:30. ಹಾಗೆ ತುಂಬ ಜನ ಭಕ್ತಾದಿಗಳು ಅಮ್ಮನವರ ದರ್ಶನವನ್ನು ಪಡೆದುಕೊಂಡು ತಮ್ಮ ಮನೆ ಕಡೆ ವಾಪಸ್ ಆಗ್ತಾಯಿದ್ರು. ಹಾಗೆ ಇನ್ನೂ ಹಲವಾರು ಭಕ್ತಾದಿಗಳು ನನ್ನ ಹಾಗೆ ಅಮ್ಮನವರ ದರ್ಶನಕ್ಕಾಗಿ ದೇವಸ್ಥಾನದ ಕಡೆ ಕೂಡ ಹೋಗ್ತಾಯಿದ್ರು. ಮತ್ತು ಇದು ಮಲೆನಾಡಿನ ಭಾಗ, ಇಲ್ಲಿ ಏನಪ್ಪ ಅಂದರೆ ಮಳೆಗೇನೂ ಕೊರತೆ ಇಲ್ಲ. ನಾವು ಹೋಗೋ ಟೈಮ್ನಲ್ಲೇ ಒಳ್ಳೆ ಚೆನ್ನಾಗಿ ಒಂದು ರೌಂಡ್ ಮಳೆ ಆಯಿತು. ತುಂಬ ಅಂದರೆ ತುಂಬಾ ನೆನ್ಕೊಂಡು ಬಿಟ್ವಿ. ಆದರೂ ಏನಪ್ಪ ಅಂದರೆ ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಅಂದಮೇಲೆ ಬಿಡಲಿಕ್ಕಾಗುತ್ತಾ? ಅಮ್ಮನವರ ಮಹಾತ್ಮೆಯೇ ಆಗಿದೆ. ಅಮ್ಮನ್ನ ವರ್ಷಕ್ಕೆ ಒಂದು ಬಾರಿ ಆದರೂ ನೋಡಬೇಕು, ಹಾಗೆ ಜಾತ್ರೆಯಲ್ಲೇ ನೋಡಬೇಕು ಅನ್ನೋರ ಸಂಖ್ಯೆ ಕೂಡ ತುಂಬ ಅಂದರೆ ತುಂಬಾ ಇರುತ್ತೆ. ಹೀಗಾಗಿ ಇಷ್ಟೊಂದು ಜನಸಾಗರ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೇ ಇದೆ, ಅದರಲ್ಲಿ ಬೇರೆ ಸಂದೇಹವೇ ಬೇಡ. ಮತ್ತಿವಾಗ ತಾವೇನು ನೋಡ್ತಾ ಇದ್ದೀರಾ, ಈ ಜಾಗದಲ್ಲಿ ಭಕ್ತಾದಿಗಳಿಗೆ ಕಾರ್ ಪಾರ್ಕಿಂಗ್ ಆ್ಯಂಡ್ ಬೈಕ್ ಪಾರ್ಕಿಂಗ್ ಮಾಡಲಿಕ್ಕೆ ವಿಶಾಲವಾದ ಮೈದಾನದ ವ್ಯವಸ್ಥೆ ಕೂಡ ಇತ್ತು. ತಮಗೇನು ಕಾಣಿಸ್ತಾ ಇದೆ ಈ ಮಂಟಪ, ಇದಕ್ಕೆ ಬನ್ನಿ ಮಂಟಪ ಅಂತಂದು ಕರೀತಾರೆ. ಇದರ ಬಗ್ಗೆ ನಾನು ತದನಂತರ ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ತೇನೆ. ಹಾಗೆ ಇವಾಗ ನಾನು ದೇವಸ್ಥಾನದ ಕಡೆ ಅದೇ ರೂಟ್ನಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ನೀವೇ ನೋಡ್ತಾ ಇದ್ದೀರಾ ಈ ರೋಡಿನ ಹಾಲತ್ ಅಂದರೆ ಪರಿಸ್ಥಿತಿ ಯಾವ ರೀತಿ ಹದಗೆಟ್ಟಿದೆ ಅಂದರೆ, ನಮ್ಮ ಘನವೆತ್ತ ರಾಜ್ಯ ಸರ್ಕಾರ ಈ ಕಡೆ ಸ್ವಲ್ಪ ಗಮನವನ್ನು ನೀಡಬೇಕು. ಯಾಕೆ ಅಂದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಭಕ್ತಾದಿಗಳು ವರ್ಷಕ್ಕೆ ಒಂದು ಬಾರಿ ಹಾಗೂ ಪ್ರತಿದಿನವೂ ಹೋಗೋ ವಾಡಿಕೆ ಅಂತೂ ಇದ್ದೇ ಇದೆ. ಅಲ್ಲಿ ತುಂಬ ಜನ ವಿಸಿಟ್ ಕೊಡ್ತಾರೆ. ಅವರಿಗೊಂದು ಮೂಲ ಸೌಕರ್ಯವಾಗಿ ಒಂದು ರೋಡಿನ ವ್ಯವಸ್ಥೆ ಕೂಡ ಒಂದು ಚೆನ್ನಾಗಿದ್ದರೆ ಎಲ್ಲರಿಗೂ ಅನುಕೂಲ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಇವಾಗ ನೀವೇನು ನೋಡ್ತಾ ಇದ್ದೀರಾ, ಜಾತ್ರೆ ಅಂದರೆ ಯಾವುದಕ್ಕೂ ಏನೂ ಕಡಿಮೆ ಇರಲ್ಲ. ಇಂಥ ಮಳೆಗಾಲದಲ್ಲಿ ನಡೆಯೋ ಈ ಜಾತ್ರಾ ಉತ್ಸವ, ಇದು ನವಮಿ ಟೈಮ್ ಅಂದರೆ ದಸರಾ ಟೈಮ್ನಲ್ಲಿ ಅಮ್ಮನವರ ಜಾತ್ರಾ ಉತ್ಸವ ನಡೆಯುತ್ತೆ. ಆ ಟೈಮ್ನಲ್ಲಿ ಕೂಡ ಜನರಿಗೇನು ಬರ ಇಲ್ಲ. ಜನರು ಹಬ್ಬದ ಜೊತೆಗೆ ಅಮ್ಮನವರ ಜಾತ್ರೆಯನ್ನು ಕೂಡ ಮಾಡ್ತಾರೆ ತುಂಬ ವಿಜೃಂಭಣೆಯಿಂದ. ಇವಾಗ ನೀವು ನೋಡ್ತಾ ಇದ್ದೀರಾ ಈ ರೋಡಿನ ಈ ಕಿರಿಕಿರಿ ಕೆಸರಿನಲ್ಲಿ ಕೂಡ ಎಷ್ಟೋ ಅಂಗಡಿಗಳು ಅಕ್ಕಪಕ್ಕದಲ್ಲಿ ತಲೆ ಎತ್ತಿಕೊಂಡು ನಿಂತಿದ್ದಾವೆ. ಹಾಗೆ ಬರುವ ಹೋಗುವ ಭಕ್ತಾದಿಗಳಿಗೂ ಏನು ಕಡಿಮೆ ಇಲ್ಲ. ಜಾತ್ರೆ ಅಂದರೆ ಹಾಗೆ, ಜಾತ್ರೆ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಅಜ್ಜ ಅಜ್ಜಿಯವರಿಗೂ ಕೂಡ, ವಯಸ್ಕರಿಗೂ ಕೂಡ ಜಾತ್ರೆ ಅಂದರೆ ಏನೋ ಒಂದು ಉಲ್ಲಾಸ. ಹಾಗೆ ಜಾತ್ರೆಯಲ್ಲಿ ಬರುವಂಥ ಈ ಆಟಿಕೆ ಸಾಮಾನುಗಳಾಗಲಿ ಅಥವಾ ಜಾತ್ರೆಯಲ್ಲಿ ಬರುವಂಥ ಇಂಥ ತಿಂಡಿ ತಿನಿಸುಗಳಾಗಲಿ, ಅವೆಲ್ಲ ನೆನೆಸ್ಕೊಂಡ್ರೆ ಖಾಲಿ ಟೈಮ್ನಲ್ಲೂ ಏನಪ್ಪ ಅಂದರೆ ಬಾಯಿನಲ್ಲಿ ನೀರು ಬರೋದಂತೂ ಪಕ್ಕ. ನಂತರ ದೇವಸ್ಥಾನದ ಹೊರಗಡೆ ಹೋಗಿ ತಾಯಿಯ ದರ್ಶನ ಭಾಗ್ಯವನ್ನು ನೀವು ಪಡೆದು ಇನ್ನೊಬ್ಬ ಭಕ್ತರಿಗೂ ಸಹ ತಾಯಿಯ ದರ್ಶನ ಭಾಗ್ಯವನ್ನು ಪಡೆಯಲು ಅನುವು ಮಾಡಿಕೊಡಬೇಕಾಗಿ ವಿನಂತಿ. ಈಗಾಗಲೇ ಇವಾಗ ಭಕ್ತಾದಿಗಳ ಲೈನನ್ನು ನೀವು ನೋಡ್ತಾ ಇರ್ಬೋದು. ಈ ಲೈನ್ಗೂ ಮೊದಲಿಗೆ ಒಂದು 5 ನಿಮಿಷದ ಮೊದಲು ತುಂಬ ಅಂದರೆ ತುಂಬಾ ಜೋರಾಗಿ ಮಳೆ ಬಂದು ಹೋಗಿದೆ. ಹಾಗಂತ ಭಕ್ತಾದಿಗಳಲ್ಲಿ ಹುಮ್ಮಸ್ಸು ಏನು ಕಡಿಮೆ ಆಗಿಲ್ಲ. ದರ್ಶನಕ್ಕಾಗಿ ಲೈನ್ನಲ್ಲಿ ಹಾಗೆ ನಿಂತಿದ್ದಾರೆ. ಮತ್ತು ತಾವು ಇವಾಗ ನೋಡ್ತಾ ಇರೋದು ಅಮ್ಮನವರ ಮೇನ್ ದ್ವಾರ ಬಾಗಿಲು. ಆ ದ್ವಾರ ಬಾಗಿಲಿನ ಒಳಗಡೆ ಇಲ್ಲಿ ಲೈನ್ ಹಚ್ಚಿರೋ ಎಲ್ಲ ಭಕ್ತಾದಿಗಳನ್ನು ಪೊಲೀಸ್ ಅಧಿಕಾರಿಗಳು ಒಳಗಡೆ ಕಳಿಸ್ತಾ ಇದ್ದಾರೆ ವ್ಯವಸ್ಥಿತವಾಗಿ. ಹಾಗೆ ಜಾತ್ರಾ ಮಹೋತ್ಸವದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಪೊಲೀಸ್ ಅಧಿಕಾರಿಗಳು ತಮ್ಮ ನಿಷ್ಠೆಯನ್ನು ಯಥಾಸ್ಥಿತಿಯಾಗಿ ತೋರಿಸ್ತಾ ಇದ್ದರು. ತಮ್ಮ ಕರ್ತವ್ಯದಲ್ಲಿ ಯಾವುದೇ ಲೋಪ ಬರದ ಇರುವ ಹಾಗೆ ನೋಡ್ಕೊಳ್ತಾ ಇದ್ದರು. ತಾವಿವಾಗ ನೋಡ್ತಾ ಇರೋದು ಕಾರ್ಯಕರ್ತರು
ಭಕ್ತಾದಿಗಳ ಕಾಯಿ ಕಡಿಗಳನ್ನು ಒಡೆದು ಅವರನ್ನು ಒಳಗಡೆ ಕಳಿಸ್ತಾ ಇರುವಂಥ ಜಾಗ. ಹಾಗೂ ಇಲ್ಲಿ ಉಳಿದ ಕಾರ್ಯಕರ್ತರು ಭಕ್ತಾದಿಗಳಿಗೆ ಕಾಯಿ ಕಡಿಯ ಚೀಟಿಗಳನ್ನು ಹಾಗೂ ಪೂಜೆಯ ಚೀಟಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಈ ಕಾರ್ಯಕರ್ತರು ಭಕ್ತಾದಿಗಳ ಉಡಿ ಅಕ್ಕಿ ಸಾಮಾನುಗಳನ್ನು ಮತ್ತು ಹರಕೆಯ ಸಾಮಾನುಗಳನ್ನು ತೆಗೆದುಕೊಂಡು ಕಲೆಕ್ಟ್ ಮಾಡ್ತಾಯಿದ್ರು. ಹಾಗೆ ಇವೆಲ್ಲ ವ್ಯವಸ್ಥಿತವಾಗಿ ಗುಡಿ ಕಮಿಟಿಯವರು ಒಂದು ಪ್ಲ್ಯಾನಿಂಗ್ ಪ್ರಕಾರನೇ ಮಾಡ್ತಾಯಿದ್ರು. ಹುತ್ತದ ಗದ್ದುಗೆಯ ಅಕ್ಕನಾಗಮ್ಮ, ತೆರವಿನ ಕೊಪ್ಪದ ಜಗದಮ್ಮ, ಕೇದಿಗೆ ಸಂಪಿಗೆ ತಂದಿವಮ್ಮ, ಆದಿ ಮುತ್ತೈದೆ ವರವ ನೀಡಮ್ಮ. ನನ್ನ ಕಷ್ಟಗಳ ಪಾದಕ್ಕೆ ಅರ್ಪಿಸುವೆ, ನನ್ನ ನೋವುಗಳ ನಿನಗೆ ಅರ್ಪಿಸುವೆ. ಭಕ್ತರ ಹರಸಿ ಕಾವವಳೆ, ಮಲೆನಾಡ ಧರೆಯವಳೆ, ಹುತ್ತದ ಗದ್ದುಗೆಯ ಅಕ್ಕನಾಗಮ್ಮ, ತೆರವಿನ ಕೊಪ್ಪದ ಜಗದಮ್ಮ. ಇಲ್ಲಿ ನೋಡ್ತಾ ಇರುವಂತಹ ಕಾರ್ಯಕರ್ತರು ಅಮ್ಮನವರ ಪ್ರಸಾದವನ್ನು ಭಕ್ತಾದಿಗಳಿಗೆ ವಿತರಿಸ್ತಾ ಇದ್ದರು. ನೀವು ನೋಡ್ತಾ ಇರ್ಬೋದು ಇವಾಗ. ತಾವಿಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಅಮ್ಮನವರ ಹೆಸರು ಬಂಡಿಗಾಲಿ ಚೌಡಮ್ಮನವರು ಅಂತ. ಇವರಿಗೆ ಯಾವುದೇ ರೂಪ ಇಲ್ಲ, ಬಂಡಿ ರೂಪದಲ್ಲಿ ಇಲ್ಲಿ ನೆಲೆ ನಿಂತಿದ್ದಾರೆ. ಇವಾಗ ಇಲ್ಲಿ ಗುಡಿಯ ಕೆಲವು ಕಾರ್ಯಕರ್ತರು ಹಾಗೂ ಗುಡಿಯ ಕಾರ್ಯದರ್ಶಿಗಳು ಪೂಜಾರಿಗಳು ಆದಂತಹ ಗೋವಿಂದಗೌಡರ ಸಮ್ಮುಖದಲ್ಲಿ ಅಮ್ಮನವರ ಪಲ್ಲಕ್ಕಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಂದಂತಹ ಸಹಸ್ರಾರು ಭಕ್ತಾದಿಗಳಿಗೆ ಗುಡಿ ಕಮಿಟಿ ವತಿಯಿಂದ ಅನ್ನ ಸಂತರ್ಪಣಾ ವ್ಯವಸ್ಥೆ ನಡೀತಾ ಇತ್ತು. ಅಕ್ಕನಾಗಮ್ಮನ ಸನ್ನಿಧಿಯಲ್ಲಿ ಪ್ರಸಾದಕ್ಕೆ ಒಂದು ವಿಶೇಷವಾದ ಸ್ಥಾನಮಾನವಿದೆ. ಅಮ್ಮನವರು ಪ್ರತಿದಿನ ನೀಡುವಂತಹ ಭಸ್ಮ ಪ್ರಸಾದವೇ ಆಗಿರಲಿ ಅಥವಾ ವರ್ಷಕ್ಕೆ ಒಂದು ಬಾರಿ ನೀಡುವಂತಹ ಬನ್ನಿ ಪ್ರಸಾದವೇ ಆಗಿರಲಿ, ಒಂದೊಂದು ಪ್ರಸಾದಕ್ಕೂ ಒಂದೊಂದು ಹಿನ್ನೆಲೆ ಇದೆ. ಅಮ್ಮನವರು ನೀಡುವಂತಹ ಭಸ್ಮ ಪ್ರಸಾದವನ್ನು ನಾವು ಹಚ್ಚಿಕೊಂಡು ಹೋಗೋದ್ರಿಂದ ಅಥವಾ ಅದನ್ನ ಮನೆಯಲ್ಲಿ ಇಡೋದ್ರಿಂದ ಕೆಟ್ಟ ಹುಳುವಿನ ಬಾಧಿಸೋದಿಲ್ಲ ಅನ್ನೋ ಒಂದು ಪ್ರತೀತಿ ಇದೆ. ಅದು ನಿಜ ಕೂಡ ಹೌದು. ಹಾಗೆ ವರ್ಷಕ್ಕೆ ಒಮ್ಮೆ ನೀಡುವಂಥ ಪ್ರಸಾದ ಬನ್ನಿ ಗಿಡದ ಪ್ರಸಾದ. ಆ ಪ್ರಸಾದವನ್ನು ತಮ್ಮ ಹೊಲಗದ್ದೆಗಳಿಗೆ ಹಾಕುವುದರಿಂದ ಉತ್ತಮವಾದ ಲಾಭ ಹಾಗೂ ಉತ್ತಮವಾದ ಫಸಲು ನಿರೀಕ್ಷೆ ಮಾಡುವುದರಿಂದ ರೈತರು ಈ ದಿನಕ್ಕಾಗಿ ಕಾಯ್ತಾ ಇರ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಹಾಬಲೇಶ್ವರ ಜೈನ ತಡೆಗಳಲ್ಲಿ ಅಂತ ಇತಿಹಾಸ ಪ್ರಸಿದ್ಧ ತಾಯಿ ಅಕ್ಕನಾಗಮ್ಮ ದೇವಿಯ ಬಗ್ಗೆ ಹೇಳಲಿಕ್ಕೆ ನಾವು ಭಾಳ ಸಣ್ಣವರು. ನಮ್ಮ ತಂದೆ ಮುತ್ತಜ್ಜನ ಕಾಲದಿಂದನೂ ಹೆಸರಿರ್ತಕ್ಕಂಥ ಆದಿಶಕ್ತಿ ಅಕ್ಕನಾಗಮ್ಮ ದೇವಿ. ನಾವು ಇತ್ತಿತ್ತಲಾಗೆ ನಮ್ಮ ಒಂದು ತಿಳುವಳಿಕೆ ಬಂದಾಗಿಂದನೂ ತಾಯಿಯ ಕ್ಷೇತ್ರದಲ್ಲಿ ಅಳಿಲು ಸೇವೆಯನ್ನು ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ. ತಾಯಿ ಹೆಸರು ಹೇಳಿದರೆ ಸಾಕು, ನಮ್ಮ ಕಷ್ಟ ನಿವಾರಣೆ ಆಗುವಂಥ ಶಕ್ತಿ ತಾಯಿಯಲ್ಲಿದೆ. ನಾವು ನಂಬಿಕೆ ಎಷ್ಟು ಇಡ್ತೀವೋ ಅಷ್ಟು ಪ್ರಾಮಾಣಿಕವಾಗಿ ತಾಯಿ ಕೆಲಸ ಮಾಡಿಕೊಡುತ್ತಾರೆ ತಾಯಿ ಅನ್ನೋದ್ರ ಬಗ್ಗೆ ನಮಗೆ ನಂಬಿಕೆ ಇದೆ. ನಮಗೆ ಈ ಹಾವಿನ ದೋಷದಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಾಗಿ ಹಾವಿನ ಬಗ್ಗೆ ಏನಾದರೂ ಆದರೆ ತಾಯಿ ಹೆಸರು ಹೇಳಿದರೆ ಸಾಕು, ಎಂಥ ಹಾವಿದ್ರೂ ಸಹ ಅಲ್ಲಿಗೆ ನಿವಾರಣೆ ಆಗುತ್ತೆ. ಅಂಥ ಶಕ್ತಿಯುತವಾದ ದೇವಿ ತ್ಯಾರ್ನಿಕೊಪ್ಪದ ಶ್ರೀ ಅಕ್ಕನಾಗಮ್ಮ ದೇವಿ. ಹುತ್ತದ ಗದ್ದುಗೆಯ ಅಕ್ಕನಾಗಮ್ಮ, ತೆರವಿನ ಕೊಪ್ಪದ ಜಗದಮ್ಮ.
ಕೇಳೆ ನಾಗಮ್ಮ ಸಂತಾನ ಭಾಗ್ಯವನು ನೀ ನೀಡು ಬಾರಮ್ಮ ಅಕ್ಕ ನಾಗಮ್ಮ ಹರಕೆ ಕೊಳ್ಳಮ್ಮ ನೀನಿಲ್ಲದೆ ನಾ ಬಾಳೆನು ನೀನಿಲ್ಲದೆ ನಾ ಬದುಕೆನು ಬಾರೆ ಅಮ್ಮ ದಯ ತೋರಮ್ಮ ನನ್ನನುವ ನೀನೀಗಮ್ಮ ದರ್ಶನವ ನೀಡಮ್ಮ ಅಕ್ಕ ನಾಗಮ್ಮ ನಿನ್ನ ಸೇವೆ ಭಾಗ್ಯವನ್ನು ನಿಂದೆ ನನ್ನಮ್ಮ. ಪ್ರತಿ ವರ್ಷದ ಪದ್ಧತಿಯಂತೆಯೇ ಈ ವರ್ಷವೂ ಕೂಡ ಬನ್ನಿ ಮಂಟಪದಲ್ಲಿ ಅಮ್ಮನವರು ಬಂದು ಪ್ರತಿಷ್ಠಾಪನೆಗೊಂಡು ನೀಡುವಂತಹ ಬನ್ನಿ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಲು ಪ್ರತಿಯೊಬ್ಬ ಭಕ್ತಾದಿಗಳು ಮುಗಿಬೀಳ್ತಿದ್ದಾರೆ. ಹಾಗೆ ಭಕ್ತಾದಿಗಳು ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾನೂ ಕೂಡ ಇದ್ದಾರೆ. ಹಾಗೆ ನಾನು ಕೂಡ ಅಮ್ಮನವರ ವರ್ಷಕ್ಕೊಮ್ಮೆ ಸಿಗುವಂಥ ಈ ಪ್ರಸಾದವನ್ನು ಸ್ವೀಕರಿಸಿಕೊಂಡಾಯಿತು. ಇವಾಗ ನೋಡ್ತಾ ಇದ್ದೀರ ತಾವು. ಹೇಗಿತ್ತು ಜಾತ್ರೆ? ಮತ್ತೆ ಬೇರೆಯವ್ರಿಗೆ ಬರ್ಲಿಕ್ಕೆ ಹೇಳ್ತೀರಾ? ಬನ್ನಿ ಮಜಾ ಮಾಡಿ ಜಾತ್ರೆಯಲ್ಲಿ ಎಂಟರ್ಟೈನ್ಮೆಂಟ್. ಅಮ್ಮನವರ ವರಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಅಮ್ಮನವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಕಾರ್ಯದರ್ಶಿಗಳು ಆದ ಹಾಗೂ ಪೂಜಾರಿಯೂ ಆದ ಗೋವಿಂದ ಗೌಡ್ರನ್ನ ಮೀಟ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದೀನಿ. ನಮಸ್ತೆ ಗೋವಿಂದ ಗೌಡ್ರೆ, ಈ ಅಮ್ಮನವ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿದ್ರೆ ಉತ್ತಮ. ಕ್ಷೇತ್ರ ಪ್ರತಿ ವರ್ಷವೂ ಜಾತ್ರೆ ಉತ್ಸವ ನಡೀತದೆ. ಇದು ಮೂಲ ಉದ್ಭವ ಕ್ಷೇತ್ರ ತೆರಣಿಕೊಪ್ಪ. ಉದ್ಭವ ಮೂರ್ತಿ ಅಮ್ಮನವರು. ಹೌದು ಹೌದು, ತಲಾಂತರಾಂತರದಿಂದ ಬಂದಿರೋದು. ಇದು ವಂಶ ಪರಂಪರವಾಗಿ ಈ ಕ್ಷೇತ್ರವನ್ನು ಹಿಂದಿನೂ ನಡೆಸಿಕೆ ಬಂದಿರತಕ್ಕಂಥದ್ದು. ಇವಾಗ ಅಂದ್ರೆ ಉದ್ಭವ ಮೂರ್ತಿ ಆದರೂ ಅದು ಎಷ್ಟು ವರ್ಷಗಳಿಂದ ಇದು ನಿಮ್ಮ ಮನೆತನ ಅದನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇದೆ? ಪೃಥ್ವಿ ಯಾವಾಗ ಉದ್ಭವ ಆಗಿದೆಯೋ ಅವತ್ತಿಂದ ಏನು ದೇವರ ಸ್ಥಾಪನೆ ಆಗಿದೆಯೋ ಭೂಮಿ ಮೇಲೆ, ಅವತ್ತಿಂದನೂ ಪೂಜೆ ಪುನಸ್ಕಾರ ನಡೀತಾನೆ ಇದೆ. ಪದ್ಧತಿ ಅನುಸಾರ ಎಲ್ಲ ನಡೀತಾ ಇದೆ. ಇವಾಗ ಏನು ಪ್ರತಿ ವರ್ಷ ನೀವೇನು ಜಾತ್ರಾ ಉತ್ಸವವನ್ನು ಮಾಡ್ತೀರಲ್ಲ ಅಮ್ಮನವ್ರದ್ದು, ಓನ್ಲಿ ಅಕ್ಕನಾಗಮ್ಮವ್ರಿಗೆ ಮಾಡ್ತೀರಾ ಅಥವಾ ಅಲ್ಲಿ ಗದ್ದೆಯಲ್ಲಿದೆ ಅಲ್ಲ ಚೌಡಮ್ಮ? ಒಂದು ಜಾತ್ರೆ ಉತ್ಸವ ಮತ್ತು ಚೌಡೇಶ್ವರಿ ಬನನೂ ಇದೆ. ಅಲ್ಲಿ ಪೂಜೆ ಪುನಸ್ಕಾರ ಪ್ರತಿ ಮಂಗಳವಾರ ನಡೀತದೆ. ಸರಿ. ಮತ್ತೆ ಪ್ರತಿ ವರ್ಷ ನಿಮ್ಮ ಇದ್ರ ಪ್ರಕಾರ ಹೋದ ವರ್ಷ ಎಷ್ಟು ಜನ ಭಕ್ತಾದಿಗಳು ಬಂದು ಅಮ್ಮನವ್ರ ದರ್ಶನ ತಗೊಂಡೋಗಿದ್ದಾರೆ? ಭಕ್ತಾದಿಗಳು ಎಷ್ಟು ಜನ ಬರ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಊಹೆ ಸಿಗಲ್ಲ. ಭಕ್ತಾದಿಗಳು ಬರ್ತಾರೆ, ಹೋಗ್ತಾರೆ, ಹಣ್ಣುಕಾಯಿ ಮಾಡಿಸ್ತಾರೆ. ಅದಕ್ಕೇನು ಅವರಿಗೆ ಸಂಬಂಧಪಟ್ಟ ವಿಚಾರಗಳಿದ್ದಾವೆ. ಅವ್ರಿಗೇನು ಸಿಗಬೇಕು ಪೂಜೆಯಲ್ಲಿ, ಹಣ್ಣು ಕಾಯಿ ಮಾಡಿಕೊಡ್ತಕ್ಕಂಥದ್ದು, ಪ್ರಸಾದ ಕೊಡ್ತಕ್ಕಂಥದ್ದು ಎಲ್ಲ ಪದ್ಧತಿ ಪ್ರಕಾರ ನಡೀತಾ ಇದೆ. ನಮ್ಮ ಈ ಯೂಟ್ಯೂಬ್ನಿಂದ ಭಕ್ತಾದಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು? ಭಕ್ತಾದಿಗಳು ಏನು ನಂಬಿ ಬರ್ತಾರೆ ಅವರಿಗೆಲ್ಲದರಲ್ಲೂ ಒಳ್ಳೆಯದಾಗಿದೆ. ಒಳ್ಳೆಯದಾಗಿದೆ, ನಿಜ. ಯಾಕಂದ್ರೆ ನನಗೂ ಒಳ್ಳೆಯದಾಗಿದೆ, ನಾನೊಬ್ಬ ಭಕ್ತನೇ, ಹೀಗಾಗಿ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೀನಿ. ನನಗೂ ಒಳ್ಳೆಯದಾಗಿದೆ. ಪ್ರತಿಯೊಬ್ಬರು ಕಾರ್ಯಕರ್ತರು ಹೇಳೋದು ಇದನ್ನೇ, ಎಲ್ಲರಿಗೂ ಒಳ್ಳೆಯದಾಗಿದೆ ಅಂತೆ. ಮತ್ತು ಪ್ರಧಾನ ಅರ್ಚಕರು ಏನಪ್ಪ ಅಂದರೆ ಇವಾಗ ಇವರು ತಲಾಂತರದಿಂದನೂ ಇವರೇ ಪೂಜೆ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಇಲ್ಲಿ ಏನೇ ಒಂದು ಅಮ್ಮನವ್ರನ್ನ ಕೇಳಿ ಮುಂದುವರಿಬೇಕು ಅಂದರೆ ಇವರಿಂದನೇ ಅಮ್ಮನವರಿಗೆ ಸಂದೇಶ ಮುಟ್ಟಿಸಿ ಅಮ್ಮನವರಿಂದ ಅದು ಹೌದು ಅಥವಾ ಅಲ್ಲ ಅನ್ನಂಗೆ ಆಗಬೇಕು. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಪಲ್ಲಕ್ಕಿ ಎಬ್ಸಿ ಪ್ರಶ್ನೆ ಮಾಡಿ ಪಲ್ಲಕ್ಕಿ ನೇತೃತ್ವದಲ್ಲಿ ಅಮ್ಮನವ್ರು ಏನು ಹೇಳ್ತದೆ ಅದೇ ಪ್ರಕಾರದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ದೇವರ ಪ್ರತಿಷ್ಠಾಪನೆ ಮಾಡುವಂಥದ್ದು. ಮತ್ತೆ ಪಲ್ಲಕ್ಕಿ ವಿಶೇಷತೆ ಏನಿದೆ? ಪಲ್ಲಕ್ಕಿ ವಿಶೇಷತೆ ಅಂದ್ರೆ ಪರಿಹಾರ ಕೊಡೋದು. ಹೌದೌದು, ಪ್ರಶ್ನೆ ಕೂಡ ಪಲ್ಲಕ್ಕಿಲೆ ಪ್ರಶ್ನೆ, ಪಲ್ಲಕ್ಕಿಲೆ ಹೇಳಿಕೆ, ಪಲ್ಲಕ್ಕಿಲೆ ಕಾರ್ಯಕ್ರಮ, ಅಮ್ಮನವ್ರ ನೇತೃತ್ವದಲ್ಲೇ ಕಾರ್ಯಕ್ರಮ. ಇವಾಗ ಏನೋ ಒಂದು ದೇವರ ಪ್ರತಿಷ್ಠಾಪನೆ ಮಾಡೋಂಥದ್ದು ಇರ್ಬೋದು, ನಾಗರದೋಷ ಪರಿಹಾರ ಮಾಡೋಂಥದ್ದು ಇರ್ಬೋದು, ಎಲ್ಲ ರೀತಿ ಕಾರ್ಯಕ್ರಮ ಮಾಡ್ತೀವಿ. ಇವಾಗ ಅದೇ ಅಮ್ಮನವ್ರ ಬಗ್ಗೆ ಆಯ್ತು. ಮತ್ತೀಗ ಬಂಡಿಗಾಲಿ ಚೌಡೇಶ್ವರಿ ಅದು ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಮೂಲನೇ ಹಳ್ಳಿ ಬಂಡಿ ಚೌಡೇಶ್ವರಿ. ಅದು ಮೂಲ
ದೇವರೇ ಇಲ್ಲಿ ಏನು ತಾಯಿ ಉದ್ಭವ ಆಗಿತ್ತು ಅವತ್ತಿಂದನೂ ಅದು ಇರ್ತಕ್ಕಂಥದ್ದೇ. ಅದು ಎಲ್ಲಿಂದನೂ ರಾತ್ರಿ ಅದು ನಮಗೆ ಗೊತ್ತಿಲ್ಲ, ಅದು ಹಿಂದಿಂದನೇ ಇರ್ತಕ್ಕಂಥದ್ದೇ ಅದು ಮಾಹಿತಿ ಪ್ರಕಾರ. ನೀವು ಜನ ಅದು ಹೇಳಿರ್ಬೋದು. ಅಂದ್ರೆ ಈ ಹೊರಗಡೆ ಹೋದಾಗ ಕೆಲವು ದೇವರನ್ನು ತರೋದು, ಅಲ್ಲಿ ನೆಲೆ ಇಡೋಂಥದ್ದು ಈ ರೀತಿ ಇರ್ಬೋದು. ಹಂಗೆ ಮೂಲ ಇರ್ತಕ್ಕಂಥದ್ದೇ ಅದು. ವೀಕ್ಷಕರು, ಇವತ್ತು ನಾನು ಈ ಜಾತ್ರೆಯಲ್ಲಿ ನೋಡಿದಾಗೆ ಸುಮಾರು ಒಂದು 35,000 ಭಕ್ತಾದಿಗಳು ಬಂದು ದರ್ಶನ ತಗೊಂಡು ಹೋಗಿರ್ಬೋದು ಅಂತ ನನ್ನ ಅನಿಸಿಕೆ. ಮತ್ತು ಇಲ್ಲಿ ಕಾರ್ಯಕರ್ತರ ಅನಿಸಿಕೆನೂ ಕೂಡ ಅದೇ ಆಗಿತ್ತು. ನನ್ನ ಹೆಸರು ಮಂಜಪ್ಪಗೌಡ ಅಂತೇಳಿ. ಈ ತಾಯಿ ಅಕ್ಕನಾಗಮ್ಮ ಇದು ಭೂಮಿ ಹುಟ್ಟಿದಾಗಲೇ ಹುಟ್ಟಿರ್ತಕ್ಕಂಥ ಪ್ರತೀತಿ ಇದು. ಹಾಗಾಗಿ ನಮಗೆ ಇದರ ನೆಲೆ ನಮಗೇನು ಗೊತ್ತಿಲ್ಲ. ಇದು ಜನರ ಭಕ್ತಾದಿಗಳ ಮನಸ್ಸು ಮತ್ತು ಮನದಲ್ಲಿ ಅಂದರೆ ನೆಲೆಸಿರ್ತಾಳೆ ಇವಳು. ಎಷ್ಟೊತ್ತಿಗೂ ಕಷ್ಟ ಕಾರ್ಪಣ್ಯ ಅಂದಾಗ ಅವಳು ನಮ್ಮನ್ನು ರಕ್ಷಣೆ ಮಾಡಿದ್ದಾಳೆ. ಹಾಗಾಗಿ ನಮ್ಮ ಕುಟುಂಬ ಮತ್ತು ನಮ್ಮ ರಿಲೇಷನ್, ಬ್ಲಡ್ ರಿಲೇಷನ್ ಎಲ್ಲರೂ ಸಹ ಈ ತಾಯಿಯ ಸೇವೆಯನ್ನು ನಾವು ಮಾಡ್ತೀವಿ ಮತ್ತು ಆ ತಾಯಿಯಿಂದ ನಮಗೆ ಒಳ್ಳೆಯದು ಆಗಿದೆ. ಹಾಗಾಗಿ ತಾಯಿಯ ಒಂದು ಚರಿತ್ರೆನೂ ನಮ್ಮ ದೊಡ್ಡಮ್ಮ ಈ ಮನೆಯಲ್ಲೇ ಹುಟ್ಟಿದವರು. ಅವ್ರು ಹೇಳ್ತಾ ಇದ್ರು, ಈ ತಾಯಿಗೆ ಮೊದಲೇ ಉರ್ದು ಭಾಷೆಯಲ್ಲಿ ಬರ್ತಿತ್ತು, ಹೇಳಿಕೆ ಆಗ್ತಿತ್ತು. ಮೊದಲಿಗೆ ಉರ್ದು ಭಾಷೆ ಹೇಳಿಕೆ ಆಗ್ತಿತ್ತು. ಅದು ಮುಸ್ಲಿಮ್ಸು ಕೇರಿಗಳು ಇಲ್ಲಿದ್ದು ಅವರು ತರ್ಜಮೆ ಈ ಏನು ಇಲ್ಲಿ ಪ್ರಧಾನ ಅರ್ಚಕರ ಮೂಲ ಸಂಬಂಧ ಅವ್ರ ಮೇಲೆ ಹೇಳಿಕೆ ಆದಾಗ ಅದನ್ನು ಆ ಮುಸ್ಲಿಮರು ಭಕ್ತಾದಿಗಳಿಗೆ ತರ್ಜಮೆ ಮಾಡ್ತಿದ್ರು, ಕನ್ನಡದಲ್ಲೇ ಹೇಳ್ತಿದ್ರು, ಅನುವಾದ ಮಾಡಿ ಹೇಳ್ತಿದ್ರು. ಹಾಗಾಗಿ ಅದು ವಿಶೇಷ. ಈಗಲೂ ಮುಸ್ಲಿಮ್ಸು ಈ ಕ್ಷೇತ್ರಕ್ಕೆ ಬಂದು ಅವರು ಇಲ್ಲಿ ನಡ್ಕೊಳ್ತಾ ಇದ್ದಾರೆ. ಅದೇ ಅಮ್ಮನವ್ರಿಗೆ ಯಾವುದೋ ಜಾತಿ ಮತ ಧರ್ಮದ ಇಲ್ಲಿ ಎಲ್ಲರೂ ಬರ್ತಾರೆ, ಮೇಲು ಕೀಳು ಅನ್ನೋದು ಇಲ್ಲ ಇಲ್ಲಿ. ಹಾಗಾಗಿ ಒಂದು ವಿಶೇಷ ಏನು ಅಂದರೆ ಬಡವರಿಗೆ ಒಂದು ಭಸ್ಮದಿಂದ ವಾಸಿ ಆಗುವಂಥ ಕಾಯಿ. ನೀವು ಎಲ್ಲಿ ಮೆಗನ್ ಹೈಟೆಕ್ ಆಸ್ಪತ್ರೆಯಲ್ಲೂ ವಾಸಿ ಆಗ್ತಿದೆ, ವಾಸಿ ಆಗ್ತಿದೆ. ಥ್ಯಾಂಕ್ ಯು ಮಾವ, ಡೀಟೇಲ್ಸ್ನ ಶೇರ್ ಮಾಡಿದ್ದಕ್ಕೆ. ತಮ್ಮ ಹೆಸರು ಏನು ಹೇಳಿ? ಕೃಷ್ಣಪ್ಪ ಅಂತ. ತಮ್ದು ಯಾವರು? ಮಾಳಗದ್ದ. ಅದೇ ಯಾವಾಗ್ಲಿಂದ ಬರ್ತಾ ಇದ್ರ? ಅಂದ್ರೆ ನಿಮ್ಮ ಅಪ್ಪ ಅವ್ರ ಕಾಲದಿಂದ ನೀವು ಇಲ್ಲಿ ಬರ್ತಾ ಇದ್ರ? ಅಂದ್ರೆ ಅಮ್ಮನವರಿಂದ ನಿಮಗೆ ಒಳ್ಳೇದಾಗಿದೆ, ಅಮ್ಮನವ್ರ ಶಕ್ತಿ ಅಗಾಧವಾಗಿದೆ. ಅಮ್ಮನವ್ರು ನಮ್ದವ್ರನ್ನ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಎಕ್ಸಾಂಪಲ್ ಸಿಕ್ಕಾಪಟ್ಟಿದೆ. ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ಜಾತ್ರೆಗೆ ಬರೋರ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ಬನ್ನಿ ಇವ್ರನ್ನೂ ಮಾತಾಡ್ಸಿ ನೋಡೋಣ. ನಿಮ್ಮ ಹೆಸರು ಹೇಳಿ? ನಮ್ಮ ಹೆಸರು ಮೋಹನ್ ಅಂತೇಳಿ. ಅಡ್ಡೆ ಮೋಹನ್, ನನ್ನ ಊರು ಅಡ್ಡೇಲಿ. ನಾವು ಸತತವಾಗಿ ಇಲ್ಲಿ 30 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. 30 ವರ್ಷದಿಂದ ವಿಶೇಷವಾದ ಒಂದು ಕ್ಷೇತ್ರ ಇದು. ಇಲ್ಲಿ ಯಾವುದೇ ರೀತಿಯಲ್ಲಿ ನಾವು ಇಲ್ಲಿ ಸೇವೆಯನ್ನು ಮಾಡುವಂಥವ್ರು ನಿಷ್ಠೆಯಿಂದ ಸೇವೆಯನ್ನು ಮಾಡುವಂಥವ್ರು ಇದ್ದಲ್ಲಿ ಎಷ್ಟಿರ್ತದೋ ಅದ್ರ ಮೇಲೆ ಪ್ರತಿಫಲ ಇರ್ತದೆ. ಇಲ್ಲಿ ಮೂಲತಃ ಈ ಕ್ಷೇತ್ರದಲ್ಲಿ ಏನು ಭಸ್ಮವನ್ನು ಕೊಡುವಂಥದ್ದು, ಭಸ್ಮಕ್ಕೆ ಬಹಳ ಮಹತ್ವ ಇದೆ. ಅದನ್ನು ಯಾರು ಧರಿಸ್ತಾರೋ ಮತ್ತು ಅದನ್ನು ಎಲ್ಲಾದರೂ ನಾವು ನಾಗರಿಕರು ಏನಾದ್ರು ಇದಿದೆ ಅಲ್ಲಿ ಹಾಕಿದ್ರೆ ಇದರಲ್ಲಿ ಸ್ಥಳದಲ್ಲಿ ನಾಗರಿಕರು ಬರೋದಿಲ್ಲ. ಅಂಥ ಒಂದು ವಿಶೇಷವಾದ ಈ ಸ್ಥಳಕ್ಕೆ ನಮಗೆ ಗೊತ್ತಿದ್ದಂಗೆ ಈ ನಮ್ಮ ತಂದೆಯವರು ಈ ಬರ್ತಾ ಇದ್ರು, ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರ. ಅಮ್ಮನವರಿಂದ ನಿಮಗೆ ಒಳ್ಳೇದು ಕೂಡ ಆಗಿದೆ. ಸರಿ, ನಮಸ್ತೆ ಅಂಕಲ್, ಥ್ಯಾಂಕ್ ಯು. ಇಲ್ಲಿ ಕೂತಿರೋರು ನಮ್ಮ ಅಜ್ಜ, ನಮ್ಮ ಮನೆಯವರೇ. ಅವ್ರನ್ನ ಕೇಳಿ ನೋಡೋಣ. ನಮ್ಮ ಅಜ್ಜನ ಹೆಸರು ಬಂದುಬಿಟ್ಟು ಗಂಗಾಧರ್ ಗೌಡ್ರು ಅಂತ. ಅದರ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಕುಟುಂಬ ತುಂಬ ಕಷ್ಟದಲ್ಲಿದ್ದಾವಾಗ ನಾನೀಗ ಒಂದು 16 ವರ್ಷದ ಹಿಂದೆ ಈ ಕ್ಷೇತ್ರಕ್ಕೆ ಬಂದಿದ್ದೇನೆ. ಈ ಕ್ಷೇತ್ರಕ್ಕೆ ಬಂದು ಅಂತ ಹೇಳಿದವಾಗ ನಿಮ್ಮಲ್ಲಿ ತೊಂದರೆ ಇದೆ, ತಾನೇ ಬರಬೇಕು ನಿಮ್ಮ ಸ್ಥಾನಕ್ಕೆ ಅಂತ ಅಮ್ಮನವರು ಪ್ರಶ್ನೆ ಇಟ್ಟಾವಾಗ ಹೇಳಿತ್ತು. ಅದರಂತೆ ನಾನು ನಮ್ಮ ಊರಿಗೆ ಒಂದು 60-70 ಕಿಲೋಮೀಟ್ರ್ ದೂರ ಆಗ್ತದೆ. ಅಲ್ಲಿಂದನೇ ಅಮ್ಮನವ್ರನ್ನ ಕರ್ಕೊಂಡು ಹೋಗಾಯಿತು. ಮತ್ತು ಹೋಗಬೇಕಾದ್ರೆ ಕಾಲಿಗೇನು ಇದು ಹಾಕಿಕೊಳ್ಳಂಗಿಲ್ಲ, ಬರೀ ಕಾಲಲ್ಲೇ ಹೋಗಬೇಕು. ಅದೇ ಅಮ್ಮನವ್ರನ್ನ ಪಲ್ಲಕ್ಕಿ ಒಯ್ಯುವಾಗ ಬರಿಗಾಲಿನಲ್ಲೇ ಹೊತ್ಕೊಂಡು ಹೋಗ್ಬೇಕು. ಅದಾದ್ರೆ ಎಷ್ಟು ಕಿಲೋಮೀಟ್ರ್ ಅಜ್ಜ ಇಲ್ಲಿಂದ ನಮ್ಮ ಮನೆಗೆ ಹೋಗಿದ್ದು? 70 ಕಿಲೋಮೀಟ್ರು. ವೀಕ್ಷಕರೇ ನೋಡಿ, ನಾವು ನಮ್ಮ ಮನೆಗೆ ಏನಪ್ಪ ಅಂದರೆ ಅಮ್ಮನವ್ರ ಪಲ್ಲಕ್ಕಿ ಅಂತ ತೊಗೊಂಡೋಗಿದ್ವಿ. ನಿಮ್ಗೇನು ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ. ಆ ಪಲ್ಲಕ್ಕಿಯನ್ನು ಇಬ್ಬರು ಹೊತ್ಕೊಂಡು ಹೋಗ್ತಾರೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಮನಸ್ಸಿನಲ್ಲಿ ಏನು ಅನ್ಕೊಂತಿದೆ ಅಮ್ಮನವ್ರಿಗೆ ಗೊತ್ತಾಗುತ್ತೆ, ಅದನ್ನ ಅವ್ರು ಈಡೇರಿಸ್ತಾರೆ. ಹೀಗಾಗಿ ಇಲ್ಲಿ ಪ್ರತಿಯೊಬ್ಬರು ಬಂದು ಅದೇ ಇಲ್ಲಿ ನೋಡ್ತಾ ಇದ್ರ ನೀವು, ಅಮ್ಮನವ್ರು ಇಲ್ಲ. ಹಾಗಂತ ಅಮ್ಮನವ್ರು ಕೂರುವಂಥ ಗರ್ಭಗುಡಿಯ ಭಾಗಕ್ಕೂ ಅವ್ರು ನಮಸ್ಕಾರ ಮಾಡ್ತಾಯಿದ್ದಾರೆ. ಯಾಕಂದರೆ
ನಂಬಿಕೆ, ಅಮ್ಮನವ್ರ ಮೇಲೆ ನಂಬಿಕೆ ಯಾರು ಇಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಿದೆ. ಈಗ ನಮ್ಮ ಅಜ್ಜನವರು ಹೇಳ್ತಾ ಇದ್ರು, ಹಾಗೆ ನನಗೆ ಗೊತ್ತಿದ್ದಾಗ ನಾವು ಆ ಪಲ್ಲಕ್ಕಿ ನಮ್ಮ ಮನೆಗೆ ತಗೊಂಡೋಗ್ಬಿಟ್ಟು ನಮ್ಮ ಮನೇಲಿ ಇದ್ದಂಥ ಕಷ್ಟ ಎಲ್ಲಗಳನ್ನು ನಾವು ದೂರ ಮಾಡ್ಕೊಂಡಿದ್ದೇವೆ. ಇವಾಗ ನಮ್ಗೆ ಒಳ್ಳೇದು ಕೂಡ ಆಗ್ತಾಯಿದೆ, ಮುಂದೆ ಇನ್ನೂ ಒಳ್ಳೆಯದು ಕೂಡ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದರೆ ನಾವು ಅಮ್ಮನವ್ರು ನಂಬಿದ್ದೇವೆ.